ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪಾ ಅಂದರೆ CSIR ಕಡೆಯಿಂದ ಹೊಸ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಮ್ಮ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಜಾಬ್ ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಏನಪ್ಪಾ ಅಂದರೆ CSR ಕಡೆಯಿಂದ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಡಿಗ್ರಿ ಮಾಡಿದ್ರೆ ಕಂಪ್ಲೀಟ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಸಿ ಎಸ್ ಆರ್ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫೈ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಂದು ಇದೊಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆಯಿಂದ ನಿಮಗೆ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಹುದ್ದೆ ಹೆಸರು ಬಂದ್ಬಿಟ್ಟು ಯಾವುದು ಅಂದ್ರೆ ಅಸಿಸ್ಟೆಂಟ್ ಸೆಕ್ಟರ್ ಆಫೀಸರ್ಗೆ ಈಗ ಹುದ್ದೆಗೆ ಕಾನ್ಫರ್ಮ್ ಮಾಡಿದ್ದಾರೆ. ನೀವು ಏನಪ್ಪ ಡಿಗ್ರಿ ಆಗಿದ್ರೆ ನೀವು ಕೂಡ ಜಾಬ್ಗೆ ಅಪ್ಲೈ ಮಾಡ್ಬೋದು. ಟೋಟಲ್ ವೇಕೆನ್ಸಿ ಎಷ್ಟು ಖಾಲಿದಾವೆ ಅಂದ್ರೆ 100 ಹುದ್ದೆಗಳು ಇಲ್ಲಿ ಖಾಲಿದಾವೆ. ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಒಳಗೆ ಏನಪ್ಪ ನೀವು ಲೊಕೇಶನ್ ಜಾಬ್ ಇರುತ್ತೆ, ಇನ್ಕ್ಲೂಡಿಂಗ್ ಕರ್ನಾಟಕ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಇಂಟ್ರೆಸ್ಟ್ ಇದ್ದರೂ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಉದ್ಯೋಗ ಸ್ಥಳ ಇಲ್ಲಪ್ಪ ಅಂದ್ರೆ ನಾನು ಅವಾಗ ಹೇಳ್ದಾಗೆ ಆಲ್ ಓವರ್ ಇಂಡಿಯಾ ಒಳಗೆ ನೀವು ಕೆಲಸ ಮಾಡ್ಬೋದು, ಇನ್ಕ್ಲೂಡಿಂಗ್ ಕರ್ನಾಟಕ ಸ್ಟೇಟ್ ಇರುತ್ತೆ. ನಿಮಗೆ ಎಲ್ಲಿ ಇಷ್ಟ ಇರುತ್ತೆ ಅಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಅಪ್ಲಿಕೇಶನ್ ಆಗುವಾಗ ನೀವು ಯಾವ ಸ್ಟೇಟಿಗೆ ಆದ್ರೂ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ಥರ ಅಪ್ಲೈ ಮಾಡೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದರೆ ನೀವು ಜಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅಂದರೆ ನೀವು ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆದರೂ ಈ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರುತ್ತೆ. BA, BSc ಕಾಮನ್ ಡಿಗ್ರಿ ಆಗಿರ್ಬೋದು, ಹಾಗೆ ಟೆಕ್ನಿಕಲ್ ಡಿಗ್ರಿ ಆಗಿದ್ರು ಕೂಡ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಜಸ್ಟ್ ಇದಕ್ಕೆ ಏನಪ್ಪ ಅಂದರೆ ಕ್ವಾಲಿಫಿಕೇಶನ್ ಕೇಳಿರೋದು ಜಸ್ಟ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಂತ ಇಲ್ಲಿ ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಮೌಂಟ್ ಎಷ್ಟಿದೆ ಅಪ್ಪ ಅದಕ್ಕೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಮಂತ್ಲಿ ಅಂದರೆ ತಿಂಗಳಿಗೆ ಅಮೌಂಟ್ ಬಂದ್ಬಿಟ್ಟು ಎಷ್ಟಂದ್ರೆ 44,900ರಿಂದ 1,46,000 ರೂಪಾಯಿ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಅಮೌಂಟ್ನ ಸ್ಯಾಲರಿನ ಕೊಡ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಇಯರಲ್ಲಿ ಏನಪ್ಪ ನಿಮಗೆ ಪೇ ಲೆವೆಲ್ ಕಮಿಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸ್ಯಾಲರಿ ಕೂಡ ನಿಮಗೆ ಜಾಸ್ತಿ ಸಿಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಯೋಮಿತಿ ಎಷ್ಟು ಇದಕ್ಕೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಎಷ್ಟು ವಯೋಮಿತಿ ಇರಬೇಕಂದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೆ 33 ವರ್ಷ ಒಳಗಿದ್ದಾರೆ ಕೂಡ ಎಲ್ಲರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ನಿಮ್ಗೇನಪ್ಪ ಜಸ್ಟ್ ಡಿಗ್ರಿ ಆದರೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಡಿಗ್ರಿ ಮುಗಿಸಿರ್ಬೇಕು. ನೆಕ್ಸ್ಟ್ 33 ವರ್ಷ ಒಳಗಿದ್ದರು ಈ ಜಾಬ್ಗೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. SC/ST ಅವರಿಗೆ ಏನಪ್ಪಾ ಅಂದ್ರೆ 5 ವರ್ಷ ಕೊಟ್ಟಿದ್ದಾರೆ. ಹಾಗೆ PW ಕ್ಯಾಂಡಿಡೇಟ್ಗೆ 10 ವರ್ಷಗಳ ಕೊಟ್ಟಿದ್ದಾರೆ, ರಿಲೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು PW ಕ್ಯಾಂಡಿಡೇಟ್ OBC ಆಗಿದ್ರೆ ಅವ್ರಿಗೆ 13 ವರ್ಷ, ಹಾಗೆ PW ಕ್ಯಾಂಡಿಡೇಟ್ SC/ST ಆಗಿದ್ರೆ 15 ವರ್ಷ ಕೊಟ್ಟಿದ್ದಾರೆ. ಹಾಗೆ ಮಾಜಿ ಸೈನಿಕ ಏನಪ್ಪಾ ಆಗಿದ್ರೆ ಅವರಿಗೆ ಸರ್ಕಾರ ನಿಯಮನ ಪ್ರಕಾರ ಅವರಿಗೆ 10 ವರ್ಷ ಕಾಲ ಇಲ್ಲ 5 ವರ್ಷ ಏನಪ್ಪಾ ಅಂದ್ರೆ ಏಜ್ನ ಸಡಿಲಿಕೆಯಲ್ಲಿ ಕೊಟ್ಟಿರುತ್ತಾರೆ. ಹಾಗೆ ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ನೋಡೋದಾದ್ರೆ ಇದಕ್ಕೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ OBC ಆಗಿದೆ ಏನಪ್ಪಾ ಅಂದ್ರೆ ನೀವು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಮಹಿಳೆಯರು ಮತ್ತು SC/ST ಕ್ಯಾಂಡಿಡೇಟ್, ಹಾಗೆ PW ಕ್ಯಾಂಡಿಡೇಟ್ ಆಗಿರ್ಬೋದು, ಹಾಗೆ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ನಿಮಗೆ ಯಾವುದೇ ತರ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬ್ ನೀವು ಅಪ್ಲೈ ಮಾಡಬಹುದು. ಜಸ್ಟ್ ಜನರಲ್ ಕ್ಯಾಟಗರಿ ಇರುವಂತ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ನೀವು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ನ ಫಿಲ್ ಮಾಡಕ್ಕಂತ ಇಲ್ಲಿ ಅವರು ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಹಾಗೆ ಇದನ್ನ ಯಾವ ತರ ಇದು ಎಕ್ಸಾಮ್ ಅಪ್ಲಿಕೇಶನ್ ಆದ್ಮೇಲೆ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಬಂದ್ಬಿಟ್ಟು ಮೊದಲನೇದಾಗಿ ನಿಮಗೆ ಕಂಪ್ಯೂಟರ್ ಏನಪ್ಪಾ ಬೇಸ್ ಟೆಸ್ಟ್ ನಡೆಸ್ತಾರೆ. ಅಂದ್ರೆ ಯಾವ ತರ RRB SSB ಎಕ್ಸಾಮ್ ನಡೆಸ್ತಾರಲ್ವ ಅದೇ ತರ ಇಲ್ಲಿ ಕೂಡ ನಿಮಗೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ನಡೆಸ್ತಾರೆ. ಆ ಕಂಪ್ಯೂಟರ್ ಬೇಸ್ ಟೆಸ್ಟ್ ನಿಮಗೆ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂನ ಪಾಸ್ ಆದರೆ ಈ ಜಾಬ್ ನೀವು ಸೆಲೆಕ್ಷನ್ ಆಗೋದು ಕಂಪಲ್ಸರಿ ಆಗಿರುತ್ತೆ. ಟೋಟಲ್ ಆಗಿ ನಿಮಗೆ 2 ಸ್ಟೆಪ್ ಏನಪ್ಪಾ ಅಂದ್ರೆ 2 ಸ್ಟೆಪ್ ಅಲ್ಲಿ ಏನಪ್ಪಾ ಸೆಲೆಕ್ಷನ್ ಪ್ರೊಸೆಸ್ನ ಇಲ್ಲಿ ನಡೆಸ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಪ್ರಮುಖ ದಿನಾಂಕಗಳು ನೋಡೋಣ. ಇದಕ್ಕೆ ಅಪ್ಲೈ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಇಲ್ಲಿ ಆನ್ಲೈನ್ ಅರ್ಜಿಯ ಪ್ರಾರಂಭ ದಿನಾಂಕ 23/6/2020 ಅಂದ್ರೆ ಜೂನ್ 23ಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಜುಲೈ 23ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕೂಡ ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಇದಕ್ಕೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಿಮಗೆ ಗೊತ್ತಿಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಅಫಿಷಿಯಲ್ ಆಗಿರುವ ಏನಪ್ಪ ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ. ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಫಸ್ಟ್ ಏನಪ್ಪ ಅಂದರೆ ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ. ರಿಕ್ರೂಟ್ಮೆಂಟ್ ಇಲ್ಲ ಅಸಿಸ್ಟೆಂಟ್ ಸೆಕ್ಟರ್ ಆಫೀಸ್ ಅಂತ ಒಂದು ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಫಸ್ಟು ನೀವು PDF ಕೂಡ ಓದ್ಕೋಬೋದು. ಅಂದರೆ ಯಾವ್ಯಾವ ಜೋನಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದೆ ಅಂತ ನೀವು ಒಂದು ಟೈಮ್ ಓದ್ಕೊಂಡು ಆದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಹೋದಾಗ ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. ಅಂದರೆ ನೀವು ಯಾವುದೇ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ರೆ ಫಸ್ಟ್ ಟೈಮ್ ವೆಬ್ಸೈಟ್
ವಿಸಿಟ್ ಮಾಡಿ. ಆ ವೆಬ್ಸೈಟ್ ಒಳಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಲಾಗಿನ್ ಐ ಡಿ ಕೊಡ್ತಾರೆ. ಆ ಲಾಗಿನ್ ಐ ಡಿ ಮುಖಾಂತರ ಏನಪ್ಪ ಅಂದರೆ ನೀವು ಲಾಗಿನ್ ಹಾಕ್ಕೊಂಡು ಅಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ನಿಮ್ದು 4 ಸಿಗ್ನೇಚರ್ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಾದ್ಮೇಲೆ ನಿಮ್ದು ಏನಪ್ಪ ಅಂದರೆ ಜೆಂಡರ್ ಕ್ಯಾಟಗರಿ ಆಗಿದೆ, ನೀವು 500 ರೂಪಾಯಿ ಅಪ್ಲಿಕೇಶನ್ ಫಿಲ್ ಮಾಡಿ 500 ರೂಪಾಯಿ ಅಪ್ಲಿಕೇಶನ್ ಫಿಲ್ ಮಾಡಿಕೊಂಡು ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಂಡು. ಇಲ್ಲ ನೀವು ಇದು SC/ST ಕ್ಯಾಟಗರಿ ಆಗಿದ್ದು PW ವಿದ್ಯಾರ್ಥಿಗಳಾಗಿದ್ದರೆ ನೀವು ಜಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಕೊಂಡು ನೆಕ್ಸ್ಟ್ ಫ್ಯೂಚರ್ ರೆಫರೆನ್ಸ್ಗೆ ನೀವು ಇಟ್ಕೋಬೇಕು ಆಯಿತಾ. ಅದು ಬಂದೇನಪ್ಪ ಅಂದರೆ ನೆಕ್ಸ್ಟ್ ಇದಿಷ್ಟು ಎಕ್ಸಾಮ್ ಸಿಲೆಬಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಒಳಗೆ ಪಿನ್ ಮಾಡಿರ್ತೇನೆ, ಅದ್ರ ಬಗ್ಗೆ ನೀವು ಓದ್ಕೊಂಡ್ರೆ ಆಯಿತು. ಇದಿಷ್ಟು ಏನಪ್ಪ ಅಂದರೆ CSRA ನೇಮಕಾತಿ ಆಗಿತ್ತಲ್ವ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಜಾಬ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರೋಕೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ವಾಟ್ಸಪ್ ಲಿಂಕ್ನ ಮತ್ತು ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ, ಎಲ್ಲೋ ಜಾಯ್ನ್ ಹಾಕೊಳ್ಳಿ. ನಾನು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.